ಇದು ಸಿನಿಮಾ ಬಿಟ್ಟು ಒಂದೆರಡು ಕ್ವಶನ್ಸ್ ಕೇಳ್ತೀನಿ ಧನ್ವೀರ್ ಅವರಿಗೆ. ಸೊ ಒಂದಿಷ್ಟು ಕಾಲ ದರ್ಶನ್ ಅವರು ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನೀವು ಅವರ ಬೆನ್ನೆಲುಬಾಗಿ ನಿಂತ್ರಿ. ಸೊ ಆ ದಿನಾನ ನೆನೆಸೋದಾದ್ರೆ ಹೆಂಗಿತ್ತು? ಯಾರೂ ಬರದಂತ ಸಂದರ್ಭದಲ್ಲಿ ಧನ್ವೀರ್ ಮುಂದೆ ಬಂದ್ರು. ಮೇಡಮ್ ಇದು ಹೆಂಗಾಗುತ್ತೆ, ನಾನು ಮಾಡಿದೆ ಅನ್ನೋದ್ರ ಆಗ್ತದೆ ಇಲ್ಲ. ಅದು ನಾನು ಆ ಸಿಚುವೇಶನ್ ಹಂಗಿತ್ತು. ಅವ್ರು ಬೇಕಾಗಿದ್ದು ಒಂದು ಮಾರಲ್ ಸಪೋರ್ಟ್ ಅಷ್ಟೇ. ನನ್ಗೆ ಅದೊಂದು ಋಣ ಇದನ್ನ ನಿಂತ್ಕೊಂಡೆ ಅಷ್ಟೇ. ಜೊತೆಗೆ ಆ ಟೈಮಲ್ಲಿ ಆಗಬೇಕಿತ್ತು. ಬಿಕಾಸ್ ಯಾರು ಇಲ್ದಿರೋ ಸಿಚುವೇಶನಲ್ಲಿ ಕಷ್ಟ ಕಾಲದಲ್ಲೇ ಇರಬೇಕು ಮನುಷ್ಯ. ಅದನ್ನು ಪಾರ್ಟಿ ಮಾಡಿದಾಗ ಇನ್ನೊಂದು ಮಾಡಿದಾಗ ಮತ್ತೊಂದು ಮಾಡಿದಾಗಲ್ಲ. ಕಷ್ಟ ಕಾಲಕ್ಕೆ ಹಾಕೋರು ನಿಜ ಸ್ನೇಹಿತ. ಜೊತೆಗೆ ಅವನ್ನ ನಾವು ಮನಸ್ಸಿಂದ ಪ್ರೀತಿ ಮಾಡೋದ್ರಿಂದ ಖಂಡಿತ ಅದು ನಾವು ಯಾವತ್ತೂ ಇದ್ದೇ ಇರ್ತೀವಿ ಅವಾಗ. ಇದು ಸಿನಿಮಾ ಬಿಟ್ಟು ಒಂದೆರಡು ಕ್ವಶನ್ಸ್ ಕೇಳ್ತೀನಿ ಧನ್ವೀರ್ ಅವರಿಗೆ. ಸೊ ಒಂದಿಷ್ಟು ಕಾಲ ದರ್ಶನ್ ಅವರು ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನೀವು ಅವರ ಬೆನ್ನೆಲುಬಾಗಿ ನಿಂತ್ರಿ. ಸೊ ಆ ದಿನಾನ ನೆನೆಸೋದಾದ್ರೆ ಹೆಂಗಿತ್ತು? ಯಾರೂ ಬರದಂತ ಸಂದರ್ಭದಲ್ಲಿ ಧನ್ವೀರ್ ಮುಂದೆ ಬಂದ್ರು. ಮೇಡಮ್ ಇದು ಹೆಂಗಾಗುತ್ತೆ, ನಾನು ಮಾಡಿದೆ ಅನ್ನೋದ್ರ ಆಗ್ತದೆ ಇಲ್ಲ. ಅದು ನಾನು ಆ ಸಿಚುವೇಶನ್ ಹಂಗಿತ್ತು. ಅವ್ರು ಬೇಕಾಗಿದ್ದು ಒಂದು ಮಾರಲ್ ಸಪೋರ್ಟ್ ಅಷ್ಟೇ. ನನ್ಗೆ ಅದೊಂದು ಋಣ ಇದನ್ನ ನಿಂತ್ಕೊಂಡೆ ಅಷ್ಟೇ. ಜೊತೆಗೆ ಆ ಟೈಮಲ್ಲಿ ಆಗಬೇಕಿತ್ತು. ಬಿಕಾಸ್ ಯಾರು ಇಲ್ದಿರೋ ಸಿಚುವೇಶನಲ್ಲಿ ಕಷ್ಟ ಕಾಲದಲ್ಲೇ ಇರಬೇಕು ಮನುಷ್ಯ. ಅದನ್ನು ಪಾರ್ಟಿ ಮಾಡಿದಾಗ ಇನ್ನೊಂದು ಮಾಡಿದಾಗ ಮತ್ತೊಂದು ಮಾಡಿದಾಗಲ್ಲ. ಕಷ್ಟ ಕಾಲಕ್ಕೆ ಹಾಕೋರು ನಿಜ ಸ್ನೇಹಿತ. ಜೊತೆಗೆ ಅವನ್ನ ನಾವು ಮನಸ್ಸಿಂದ ಪ್ರೀತಿ ಮಾಡೋದ್ರಿಂದ ಖಂಡಿತ ಅದು ನಾವು ಯಾವತ್ತೂ ಇದ್ದೇ ಇರ್ತೀವಿ ಅವಾಗ.